ಆತ್ಮೀಯ ಸ್ನೇಹಿತರಿಗೆ ನಮಸ್ಕಾರ. ನಾವು ಯಾವುದೇ ಬೆಳೆನ ಬೆಳಿಬೇಕು ಅಂತಂದ್ರೂ ಮಣ್ಣಿನ ಗುಣಲಕ್ಷಣಗಳು ಮತ್ತೆ ಮಣ್ಣಿನ ವಿಧಗಳು ಬಹಳ ಮುಖ್ಯವಾಗಿರುತ್ತೆ. ಸೊ ಆ ಒಂದು ನಿಟ್ಟಿನಲ್ಲಿ ನಾನು ನಿಮಗೆ ಮಣ್ಣಿನ ವಿಧಗಳ ಬಗ್ಗೆ ತಿಳಿಸಲಿಕ್ಕೆ ನಾನು ಇದನ್ನ ಬಂದಿದ್ದೇನೆ. ಪ್ರಮುಖವಾಗಿ ನಾವು ನೋಡಬೇಕು ಅಂತಂದ್ರೆ ಮಣ್ಣಿನ ವಿಧಗಳಲ್ಲಿ ಮೊದಲನೇದಾಗಿ ನೋಡ್ತು ಅಂತಂದ್ರೆ ರೆಡ್ ಸಾಯಿಲ್, ಎರಡನೇದಾಗಿ ನೋಡ್ತಾ ಇತ್ತು ಅಂತಂದ್ರೆ ಸ್ಯಾಂಡಿ ಸಾಯಿಲ್ ಅಂದ್ರೆ ಮರಳು ಮಿಶ್ರಿತ ಮಣ್ಣು, ಮೂರನೇದಾಗಿ ನೋಡ್ಬೇಕು ಅಂತಂದ್ರೆ ಕಪ್ಪು ಸಾಯಿಲ್ ಬ್ಲಾಕ್ ಸಾಯಿಲ್ ಅಂದ್ರೆ ಕಪ್ಪು ಮಣ್ಣೆ ಏನಿರುತ್ತೆ ಈ ಮಣ್ಣಿರುತ್ತೆ. ನಾವು ಈ ರೆಡ್ ಸಾಯಿಲ್ ಏನಿರುತ್ತೆ ಈ ರೆಡ್ ಸಾಯಿಲ್ ನಲ್ಲಿ ಹೆಚ್ಚು ಮಳೆ ನೀರನ್ನ ಅಥವಾ ನಾವು ಬಿಟ್ಟಂತ ನೀರನ್ನ ಹಿಡಿದಿಟ್ಕೊಳ್ಳೋದಿಲ್ಲ. ಮಣ್ಣು ಮತ್ತೆ ಕಲ್ಲು ಮಿಶ್ರಣವಾಗಿರ್ತಕ್ಕಂಥದ್ದು ಏನಿರುತ್ತೆ ಇದನ್ನ ನಾವು ನೋಡಬಹುದು. ಈ ಸ್ಯಾಂಡಿ ಸಾಯಿಲ್ ಮರಳು ಮಿಶ್ರಿತ ಮಣ್ಣು ಏನಿರುತ್ತೆ ಈ ಮಣ್ಣಿನಲ್ಲಿ ಮರಳುಗಳು ಜಾಸ್ತಿ, ಸಾಂಡಿ ಸಾಯಿಲ್ ಏನಿರುತ್ತೆ ಇದು ಜಾಸ್ತಿ ಇರುತ್ತೆ, ಇದು ಹೆಚ್ಚಿಗೆ ನೀರನ್ನ ಹಿಡಿದಿಟ್ಕೊಳ್ಳೋದಿಲ್ಲ. ಮೂರನೇದಾಗಿ ನೋಡ್ಬೇಕು ಅಂತಂದ್ರೆ ಬ್ಲಾಕ್ ಸಾಯಿಲ್. ಈ ಬ್ಲಾಕ್ ಸಾಯಿಲ್ ಏನಿರುತ್ತೆ ಇದು ನೀರನ್ನ ಹೆಚ್ಚಿಗೆ ಹಿಡಿದಿಟ್ಕೊಳ್ಳತಕ್ಕಂಥದ್ದು ಈ ತರದನ್ನ ನಾವು ನೋಡಬಹುದು. ಸೊ ಈ ಒಂದು ಮಣ್ಣಿನಲ್ಲಿ ನಾವು ಬೆಳೆಗಳನ್ನ ಬೆಳಿಬೇಕು ಅಂತಂದ್ರೆ ಪೋಷಕಾಂಶಗಳ ಅವಶ್ಯಕತೆ ತುಂಬಾ ಇರತಕ್ಕಂಥದ್ದು. ಈ ಒಂದು ಪೋಷಕಾಂಶಗಳನ್ನ ನಾವು ನಿರ್ವಹಣೆ ಮಾಡಬೇಕು ಅಂತಂದ್ರೆ ನಾವು ಕೊಟ್ಟಿಗೆ ಗೊಬ್ಬರಗಳನ್ನ ಯೂಸ್ ಮಾಡೋದು ತುಂಬಾ ಬಹಳ ಮುಖ್ಯವಾಗಿರ್ತಕ್ಕಂಥದ್ದಾಗಿರುತ್ತೆ. ಸೊ ನಾವು ಈ ಒಂದು ರೆಡ್ ಸಾಯಿಲ್ ನಲ್ಲಿ ಕೊಟ್ಟಿಗೆ ಗೊಬ್ಬರಗಳನ್ನ ಮಿಕ್ಸ್ ಮಾಡ್ತು ಅಂತಂದ್ರೆ ಈ ಮಣ್ಣಿನ ಮಧ್ಯಭಾಗದಲ್ಲಿ ಏನಿರುತ್ತೆ ಈ ಒಂದು ಕೊಟ್ಟಿಗೆ ಗೊಬ್ಬರ ನಾವು ಕೊಟ್ಟಂತ ಕೊಟ್ಟಿಗೆ ಗೊಬ್ಬರ ಅಥವಾ ಆರ್ಗ್ಯಾನಿಕ್ ಮೆನ್ಯೂರ್ ಏನಿರುತ್ತೆ ಈ ಮೆನ್ಯೂರ್ ಎಲ್ಲಾ ಪೋಷಕಾಂಶಗಳನ್ನ ಹಿಡಿದಿಟ್ಟುಕೊಂಡು ಬೆಳೆಗಳಿಗೆ ಕೊಡ್ತಕ್ಕಂಥ ಕೆಲಸವನ್ನ ಮಾಡುತ್ತೆ. ಸೊ ಇಲ್ಲಿದು ಏನಿರುತ್ತೆ ಒಂದು ದಿನದಲ್ಲಿ 6 ಇಂಚಷ್ಟು ನೀರು ಕೆಳಗಡೆ ಲೀಚಿಂಗ್ ಆಗಿ ಹೋಗ್ತಕ್ಕಂಥ ಒಂದು ಇದನ್ನ ನಾವು ನೋಡಬಹುದು. ಸೊ ಅದೇ ರೀತಿಲಿ ಸ್ಯಾಂಡಿ ಸಾಯಿಲ್ ನಲ್ಲಿ ಬಂತು ಅಂತಂದ್ರೆ ಮರಳು ಮಿಶ್ರಿತ ಮಣ್ಣಿನಲ್ಲಿ ಬರ್ತು ಅಂತಂದ್ರೆ ಏನಾಗುತ್ತೆ ನಾವು ಕೊಟ್ಟಂತ ಪೋಷಕಾಂಶಗಳು ಮತ್ತೆ ನೀರು ಬೇಗ ಕೆಳಗಡೆ ಲೀಚಿಂಗ್ ಆಗಿ ಹೋಗೋದ್ರಿಂದ ಇಲ್ಲಿ ನಾವು ಕೊಟ್ಟಿಗೆ ಗೊಬ್ಬರನ ಯೂಸ್ ಮಾಡ್ತು ಅಂತಂದ್ರೆ ಏನಾಗುತ್ತೆ ಈ ಸ್ಯಾಂಡಿ ಮರಳುಗಳ ಕಲ್ಲುಗಳ ಮಿಶ್ರಿತದಲ್ಲಿ ಏನಿರುತ್ತೆ ಕೊಟ್ಟಿಗೆ ಗೊಬ್ಬರ ಮಧ್ಯ ಭಾಗದಲ್ಲಿ ಇರುತ್ತೆ. ನಾವು ಕೊಟ್ಟಂತ ಕೊಟ್ಟಿಗೆ ಗೊಬ್ಬರ ಮರಳಿನ ಮಧ್ಯಭಾಗದಲ್ಲಿದ್ದು ನಾವು ಕೊಟ್ಟಂತ ಪೋಷಕಾಂಶಗಳ ನಿರ್ವಹಣೆಗಾಗಿ ಕೊಟ್ಟಂತ ಗೊಬ್ಬರಗಳು ಪೋಷಕಾಂಶಗಳನ್ನ ಹಿಡಿದಿಟ್ಟುಕೊಂಡು ಲಾಂಗ್ ಟೈಮ್ ವರೆಗೂ ಈ ಒಂದು ಪೋಷಕಾಂಶಗಳನ್ನ ಒದಗಿಸ್ತಕ್ಕಂಥ ಕೆಲಸವನ್ನ ಕೊಟ್ಟಿಗೆ ಗೊಬ್ಬರ ಮಾಡ್ತಕ್ಕಂಥದ್ದನ್ನ ನಾವು ನೋಡಬಹುದು. ಇದೇ ರೀತಿನಲ್ಲಿ ನಾವು ಬ್ಲಾಕ್ ಸೈಲ್ ನಲ್ಲಿ ನೋಡಬೇಕು ಅನ್ನೋ ತರದಲ್ಲಿ ಇತ್ತು ಅಂತಂದ್ರೆ ಬ್ಲಾಕ್ ಸೈಲ್ ನಲ್ಲಿ ಏನಾಗುತ್ತೆ ಅದು ತುಂಬಾ ತೀಕ್ಷ್ಣವಾಗಿ ಸಣ್ಣವಾಗಿ ಉಡಿ ಆಕಾರದಲ್ಲಿ ಇರುತ್ತೆ. ಸೊ ಅದು ನಾವು ಕೊಟ್ಟಂತ ಗೊಬ್ಬರಗಳನ್ನ ಒಳಗಡೆ ತೆಗೆದುಕೊಳ್ಳಕ್ಕೆ ರೆಡಿ ಇರೋದಿಲ್ಲ. ಸೊ ಆ ಒಂದು ನಿಟ್ಟಿನಲ್ಲಿ ನಾವು ಈ ಕೊಟ್ಟಿಗೆ ಗೊಬ್ಬರವನ್ನ ನಾವು ಇಲ್ಲಿ ಯೂಸ್ ಮಾಡ್ತು ಅಂತಂದ್ರೆ ಈ ನಮ್ದು ನೈಸ್ ಮಣ್ಣು ಏನಿರುತ್ತೆ ಬ್ಲಾಕ್ ಸಾಯಿಲ್, ಈ ಬ್ಲಾಕ್ ಸಾಯಿಲ್ ಮಧ್ಯ ಭಾಗದಲ್ಲಿ ನಮ್ಮ ಕೊಟ್ಟಿಗೆ ಗೊಬ್ಬರ ಕೊಳ್ತುಕೊಳ್ತಕ್ಕಂಥದ್ದು ನಮ್ಗೆ ಈ ಬೆಳೆಗಳಿಗೆ ಅವಶ್ಯಕತೆಯಾದಂತ ಪೋಷಕಾಂಶಗಳ ಒಂದು ನಿರ್ವಹಣೆಯನ್ನ ಅದು ಮಾಡ್ತಕ್ಕಂಥ ಕೆಲಸವನ್ನ ಕೊಟ್ಟಿಗೆ ಗೊಬ್ಬರ ಮಾಡ್ತಕ್ಕಂಥದ್ದು. ಈ ಒಂದು ಮಣ್ಣಿನ ಬಗ್ಗೆ ನಿಮಗೆ ತಿಳಿಸಿರ್ತಕ್ಕಂಥದ್ದು ಇಷ್ಟ ಆಗುತ್ತೆ ಅಂತ ಹೇಳಿ ಭಾವಿಸ್ತೇನೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನಮಸ್ಕಾರ.